ಈಗೆಲ್ಲ ಪಿಜ್ಜಾ ಬರ್ಗರ್ ಇದ್ರಲ್ಲೇ ನಿಂತು ಬಿಟ್ಟಿದ್ದಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹರಿಹರಕ್ಕೆ ಬಂದಿದ್ದೀವಿ. ಇವತ್ತೇನು ಸ್ಪೆಷಲ್ ಅಂದ್ರೆ ಹರಿಹರೇಶ್ವರ ತೇರಿದೆ. ಸೊ ನಿಮಗೆಲ್ಲ ತೋರಿಸ್ತೀನಿ ಹರಿಹರೇಶ್ವರ ತೇರು ಹೆಂಗಿರುತ್ತೆ, ಹೆಂಗ್ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಊರಲ್ಲಿ ಅಂತ. ಇವರು ನಮ್ಮ ಅಜ್ಜಿ, ನಮ್ಮ ಪಪ್ಪ ಅವರ ಅಮ್ಮ. ಸೊ ಇವರು ಚಿಕ್ಕವರಿದ್ದಾಗ ಅವ್ರು ಹೆಂಗ್ ಸೆಲೆಬ್ರೇಟ್ ಮಾಡ್ತಾ ಇದ್ರು ತೇರಬ್ಬರ ಅಂತ ಕೇಳೋಣ. ಹೇಳಜ್ಜಿ, ನೀವ್ ಹೆಂಗ್ ಹೋಗ್ತಿದ್ರಿ ತೇರ್ ನೋಡಕ್ಕೆ? ತೇರ್ ನೋಡಕ ನಾವು ಹೋಗ್ತಿದ್ದಿಲ್ಲ, ಅವತ್ತಿನ ದಿವ್ಸ ಹೋಗ್ತಿದ್ದಿಲ್ಲ, ತಿರುಗಿ ಒಂದ್ ದಿವ್ಸ ಹೋಗಿದ್ವಿ. ಮನ್ಯಾಗ ರಗಡ ಹಾಕತ್ತು. ಮನೆಗೆ ಅಂದ್ರೆ ಏನ್ ಮಾಡ್ತಿದ್ರಿ? ಮನೆಗೆ ದೊಡ್ಡ ಅದ ಅಂತ ಈಗ ದೋಣಿ ತುಂಬಿಸೋದು, ಅದು ಮಾಡೋದು, ಇದು ಮಾಡೋದು. ಸೊ ದೋಣಿ ತುಂಬಿಸೋದು ನಾವು ಸಾಯಂಕಾಲ ಮಾಡ್ತೀವಿ. ಇವತ್ತು ಅದನ್ನು ಕ್ಯಾಪ್ಚರ್ ಮಾಡಿ ತೋರಿಸ್ತೀವಿ ನಿಮ್ಗೆ ಹೆಂಗ್ ಮಾಡ್ತೀವಿ ಅಂತ. ನೀನ್ ಯಾವಾಗಾರ ತೇರ್ ಹೇಳಿದ್ದೆ ಹೋಗಿ ತೇರ್ ಹೇಳಕ? ಅಲ್ಲಿ ತೇರ್ ಹೇಳಕ್ ಹೋದ್ರೆ ಹೆಂಗಾಗ್ತದೆ, ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಕಿತ್ಕೊಂಡು ಅಷ್ಟು ರಶ್ ಇರ್ತದೆ. ಎಲ್ಲರೂ ಚಪ್ಪಲಿ ಕಳ್ಕೊಂಡು, ಕಾಲಿಗೆಲ್ಲ ಗಾಯ ಮಾಡ್ಕೊಂಡು, ಬಟ್ಟೆ ಎಲ್ಲ ಹರ್ಕೊಂಡು ಅಷ್ಟು ಜನ ರಶ್ ಇರ್ತದೆ. ನಾನ್ ಎಳಿಬೇಕು, ನೀನ್ ಎಳಿಬೇಕು ಅಂತಂದೆಲ್ಲ. ಸೊ ಅದಕ್ಕೆ ಆ ಪ್ರಯತ್ನಕ್ಕೆ, ಆ ಸಾಹಸಕ್ಕೆ ಇನ್ನ ಕೈ ಹಾಕಿಲ್ಲ ಅವ್ರು. ಹಾಕೋದು ಇಲ್ಲ ಅನ್ಕೊಂಡಿನಿ. ನಿನಗೇನ್ ಬೇಕು? ನಿನಗೇನ್ ಬೇಕು ಜಾತ್ರೆಗೆ? ಬಾಲ್ ಬಾಲ್ ಒಂದೇ ಸಾಕ? ಏನ್ ಸ್ಪೆಷಲ್ ಇವತ್ತು? ಇವತ್ತು ಸ್ಪೆಷಲ್ ಅಂದ್ರೆ ಹರಿಹರೇಶ್ವರ ತೇರು. ಜಾತ್ರೆ ಯಾಕೆ ಮಾಡ್ಬೇಕಂತೆ? ಜಾತ್ರೆ ಯಾಕೆ ಮಾಡ್ಬೇಕು ಅಂದ್ರೆ, ಜಾತ್ರೆ ಅಂದ್ರೆ ಒಂದು ವಿಶೇಷ. ಊರಲ್ಲಿ ಎಲ್ರನ್ನು ಕರೆ ಕಳಿಸಿ ಎಲ್ಲರೂ ಒಂದು ಖುಷಿಯಿಂದ ಎಲ್ಲರೊಟ್ಟಿಗೆ ನಾವು ಒಂದು ಬೆರೆಯೋ ಅಂತ ಒಂದು ಆ ಭಗವಂತನಿಂದ ಒಂದು ಜಾತ್ರೆ ಯಾಕೆ ಮಾಡೋದು ಅಂದ್ರೆ, ಅವರ ಒಂದು ಸಮ್ಮಿಲನ, ಹರಿ ಮತ್ತು ಹರನ ಒಂದು ಸಮ್ಮಿಲನ. ಅವ್ರದ್ದು ಒಂದು ಜಾತ್ರೆ ಮಾಡಿ ಒಂದು ಪೂಜೆ ಆತು, ಅವರ ಒಂದು ಅಭಿಷೇಕ ಆತು, ಒತ್ತು ಪ್ರತಿಯೊಂದು ಅಂದ್ರೆ ಊರಿನ ಜನ ಎಲ್ಲ ಒಗ್ಗೂಡಿ ಮಾಡುವಂತ ಒಂದು ಜಾತ್ರೆ ಇದು ವಿಶೇಷ. ಮಕ್ಕಳನ್ನ ಕರೆ ಕಳಿಸಿ, ಮಕ್ಕಳು ಒಂದೇ ನಮ್ಮ ಮನೆ ಅವರ ಮನೆ ದೇವ್ರು ಇರ್ತಾರಲ್ಲ, ಅದರಿಂದ ಒಂದು ದೋಣೆ ತುಂಬಿಸೋದಾದ್ರಿ, ಪಡ್ಲಿಗೆ ತುಂಬಿಸೋದಾದ್ರಿ, ಅದು ಪ್ರತಿ ಒಂದು ಮನೆಯಲ್ಲಿ ಅದನ್ನ ತುಂಬಿಸಿ ಮನೆಯಿಂದ ಶಾಂತಿ ಸಮಾಧಾನ ಎಲ್ಲರೊಟ್ಟಿಗೆ ಚೆನ್ನಾಗಿರ್ಲಿ ಅನ್ನೋ ಒಂದು ಊರಲ್ಲಿ ಒಂದು ಜಾತ್ರೆ ಮಾಡ್ತಾರ. ಪ್ರತಿ ಊರಲ್ಲಿ ಒಂದೊಂದು ಅವ್ರವ್ರ ಊರಿನ ಒಂದು ವಿಶೇಷ ಅಂದ್ರೆ, ಪ್ರತಿ ಊರಲ್ಲಿ ಸಮಾಧಾನದಿಲ್ಲ, ಎಲ್ಲ ಊರು ಚೆನ್ನಾಗಿ, ಊರು ಮಳೆ ಬೆಳೆ ಪ್ರತಿ ಒಂದು ಬರ್ಲಿ, ನಮ್ಮ ಊರು ಸಮೃದ್ಧಿಯಿಂದ ಇರ್ಲಿ ಅನ್ನೋ ಒಂದು ವಿಶೇಷದಿಂದ ಇಟ್ಕೊಂಡು ಜಾತ್ರೆ ಅಂತ ಆಚರಣೆ ಮಾಡ್ತಾರೆ. ಓಕೆ, ಇವಾಗಿರೋ ಜನರೇಷನ್ಗೆ ಏನ್ ಹೇಳ್ತೀರಾ? ಇವಾಗಿರೋ ಜನರೇಷನ್ಗೆ ಅದೆಲ್ಲ ಮರ್ತ್ ಬಿಟ್ಟಿದ್ದಾರೆ. ಇವಾಗಿರೋ ಜನರೇಷನ್ ಪ್ರತಿಯೊಬ್ರು ತಿಳ್ಕೊಬೇಕು. ಈ ಜನರೇಷನ್ ಅಲ್ಲಿ ಹಿಂದೆ ಯಾಕೆ ಮಾಡ್ತಿದ್ರು, ಈಗ ಯಾಕೆ ಅದನ್ನ ತಿಳ್ಕೊಬೇಕು ಅಂದ್ರೆ, ಹಿಂದೆ ಎಲ್ಲ ಅದು ಜಾತ್ರೆ ಅಂದ್ರೆ ಒಂದು ವಿಶೇಷನೇ ತುಂಬಾ. ಅದು ಒಂದು ಅಂಗಳದಲ್ಲಿ ಸಗಣಿ ಅಂತ ಸಾರಿಸೋದಾಗ್ಲಿ, ರಂಗೋಲಿ ಹಾಕೋದಾಗ್ಲಿ, ಈಗ ಎಲ್ಲಾ ಕಡೆ ಮರ್ತು ಬಿಟ್ಟಿದಾರ ಅದನ್ನ. ಮಕ್ಕಳಲ್ಲಿನೂ ಅದು ಭಾವನೆನೇ ಇಲ್ಲ. ಜಾತ್ರೆ ಅಂದ್ರೆ ಏನು ಅಂತಾನು ಗೊತ್ತಿಲ್ಲ. ಹೋಗ್ಬೇಕಪ್ಪ, ತಗೋಬೇಕು, ಸಾಮಾನ ಬರ್ಬೇಕು ಅನ್ನೋದೊಂದೇ. ತೇರು ಎಳೆಯೋದು ಅಂದ್ರೆ ಒಂದು ವಿಶೇಷ ಇರ್ತೈತಿ ಜಾತ್ರೆಯಲ್ಲಿ. ಅದು ಮುಟ್ಟಿ ತೇರನ್ನ ಅಲ್ಲಿ ತನ ಎಳೆದು ಮತ್ತೆ ತಗೊಂಬಂದು ಅದರಲ್ಲಿ ಮೂರ್ತಿಯನ್ನ ಕುಂದ್ರಿಸಿ ಅದನ್ನ ಮೆರವಣಿಗೆ ಮಾಡ್ತಾರೆ. ತೇರು ಎಳೆದು ಅದ್ರಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಒಂದು ಖುಷಿನೇ ಈಗಿನ ಮಕ್ಕಳಲ್ಲಿ ಇಲ್ಲ. ಅದು ಒಂದು ಖುಷಿ ಮಕ್ಕಳು ತಿಳ್ಕೋಬೇಕು. ಅದ್ರಲ್ಲಿರೋ ಆನಂದನೇ ಬೇರೆ, ಅದ್ರಲ್ಲಿರೋ ಒಂದು ಖುಷಿನೇ ಬೇರೆ ಇರ್ತೈತಿ. ಹೇಳ್ಬೇಕಂದ್ರೆ ಈಗಿನ ಮಕ್ಕಳಲ್ಲಿ ಏನಿಲ್ಲ, ಮೊಬೈಲ್ ಇದ್ರೆ ಮುಗಿದೋಯ್ತು. ಮೊಬೈಲ್ ಅಲ್ಲೇ ಎಲ್ಲ ತಿಳ್ಕೊಂತೀವಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಇದ್ರಲ್ಲಿರೋ ಸುಖ, ಇದ್ರಲ್ಲಿರೋ ಆನಂದ ಮತ್ ಬೇರೆದ್ರಲ್ಲಿಲ್ಲ. ಇದು ಒಂಥರ ಖುಷಿನೇ ಬೇರೆ, ಮಜಾನೇ ಬೇರೆ ಅಂತ ಹೇಳ್ಬೋದು. ನಾವೆಲ್ಲ ಚಿಕ್ಕವ್ರು ಇರುವಾಗೆಲ್ಲ ಬಹಳ ಮಜಾ ಮಾಡ್ಕೊಂತ ಖುಷಿಯಿಂದ ಓಡಾಡಕಂತ ಚೆನ್ನಾಗಿ ಆಚರಣೆ ಮಾಡ್ತಿದ್ವಿ. ಆದ್ರೆ ಈಗ ನಮ್ಮ ಮಕ್ಕಳಲ್ಲಿ, ಈಗಿನ ಜನರೇಷನ್ ನಲ್ಲಿ ಅದೆಲ್ಲ ಮರ್ತೇ ಬಿಟ್ಟಿದ್ದಾರೆ. ಮನೆಯಲ್ಲಾದ್ರೂ ಎಲ್ಲ ಪ್ರತಿಯೊಬ್ರು ಒಬ್ಬೊಬ್ರು ಮನೆಯಲ್ಲಿ ಒಬ್ಬೊಬ್ರು ಮಕ್ಕಳನ್ನ ತಿಳಿಸಿದ್ದಾರೆ ಅಂದ್ರೆ, ಎಲ್ರಿಗೂ ಒಂದು ಭಕ್ತಿ ಭಾವನೆ ಪ್ರತಿಯೊಬ್ಬರಲ್ಲಿ ತಿಳಿಸುತ್ತಾ ಹೋದ್ರೆ ಈಗೆಲ್ಲ ಮರ್ತ್ ಬಿಟ್ಟಿದ್ದಾರೆ. ಏನ್ ಮಾಡಕ್ ಆಗಲ್ಲ, ಈಗಿನ ಜನರೇಷನ್ ಆಗಿದೆ. ನಾನು ವಿಶೇಷ ಅಂದ್ರೆ ಜಾತ್ರೆಯಲ್ಲಿ ಬಳೆ ಹಿಡ್ಕೊಳ್ಳೋದಾತು, ಸರ, ಮತ್ತೆ ಟೇಪು, ಮತ್ತೆ ಇದು ಕಾಲ್ ಚೈನ್ಗಳು ಸಿಕ್ತಿದ್ವು. ಕಾಲ್ ಚೈನು, ಒಂದು ರಂಗೋಲಿ, ಇದು ಮೆಹಂದಿ ಹಾಕ್ತಿದ್ರು.
ಮೆಹಂದಿ ಅದ್ರ ರೆಡಿ ಮೆಹಂದಿ ಅವು ಹಾಕಿ ಅದನ್ನ ಹಾಕಿಸ್ಕೊಂತಿದ್ವಿ. ಮತ್ತೆ ಬೊಂಬಾಯಿ ಮಿಠಾಯಿ ಅಂತ ಬರ್ತಿತ್ತು ನಾವೆಲ್ಲ ಚಿಕ್ಕವರಿರುವಾಗ. ಆ ಬೊಂಬಾಯಿ ಮಿಠಾಯದಲ್ಲಿ ವಾಚ್ ಮಾಡಿಸ್ಕೊಂತಿದ್ವಿ, ಮೂಗ್ ಬಟ್ ಮಾಡಿಸ್ಕೊಂತಿದ್ವಿ, 4 ಜನ ಅಕ್ಕ ತಂಗಿಯರು ಕಿವಿ ಓಲೆ ಮಾಡಿಸ್ಕೊಂತಿದ್ವಿ, ಅದು ಇದು ಬಳೆ ಹಾಕ್ತಿದ್ವಿ. ಅದು 8 ಅಣಿ ಕೊಟ್ಟೆ ಅಂದ್ರೆ ಪೂರ ಮಾಡಿ ಕೊಟ್ಬಿಡಾರ ನಮಗೆ. ಅದನ್ನೇ ಹಾಕೊಂಡು ಖುಷಿ ಪಟ್ಟು ಅದನ್ನೇ ತಗೊಂಡ್ ತಿಂದು ಆನಂದ ಪಡ್ತಿದ್ವಿ. ಪ್ರತಿ ಒಂದಕ್ಕೂ ಒಂದು ಖುಷಿ ಇರ್ತಿತ್ತು. ಇವಾಗಿನ ಜನರೇಷನ್ ಇವಾಗ 8 ಅಣಿ ಅಂದ್ರೆ 8 ಅಣಿ ಏನಂತ ಕೇಳ್ತಾರ. ನಾವ್ ಚಿಕ್ಕವರಿದ್ದಾಗೆಲ್ಲ 8 ಅಣಿ ಒಂದು ಪ್ರತಿಯೊಂದು ಚಾಕ್ಲೇಟ್ ಆತು, ಪೇಪರ್ಮೆಂಟ್ ಆತು, ವಿಕ್ಸ್ ಇದ್ರದ್ದು ನಿಂಬೆ ಹುಳೆ ಪೇಪರ್ಮೆಂಟ್ ಅವೆಲ್ಲ ಬರ್ತಿದ್ವು. ಅವೆಲ್ಲ ತಿಂದು ಖುಷಿ ಪಡ್ತಿದ್ವಿ. ಈಗೆಲ್ಲ ಪಿಜ್ಜಾ ಬರ್ಗರ್ ಇದ್ರಲ್ಲೇ ನಿಂತು ಬಿಟ್ಟಿದ್ದಾರೆ. ನಮಗೆ ಅದು ಒಂದು ಖುಷಿ. ನಾವು ಚಿಕ್ಕವರಿದ್ದಾಗ ತುಂಬಾ ಖುಷಿ ಕೊಡ್ತಿತ್ತು. ಚಲೋ ರೈಟ್ ಹೋಗೋಣ ಜಾತ್ರೆಗೆ. ರಂಜಿತಾ ಬೆಲೂನ್ ಕೊಡಿಸ್ತೀನಿ ಅಂತ ಹೇಳ್ತಿದ್ರು, ಅದಕ್ಕೆ ರೆಡಿ ಆಗಿ ಹೋಗ್ತಾರೆ. ಬಲೂನ್ ಎಲ್ಲ ಸಾಯಂಕಾಲ. ಬನ್ನಿ ಫ್ರೆಂಡ್ಸ್. ಓ ಜನ ಫುಲ್ ಬಂದಿದ್ದಾರೆ ಆಲ್ರೆಡಿ. ಬಿಸಿಲು ಹೆಂಗೈತೆ? ಬಿಸಿಲು ನೆಕ್ಸ್ಟ್ ಲೆವೆಲ್ ಇದೆ ನೋಡಿ ಫ್ರೆಂಡ್ಸ್. ನಮ್ಮ ಪಪ್ಪ ಇದ್ದಾರೆ. ನಮ್ಮ ಮದುವೆ ಆಗಿ ಟೆಂಪಲ್ ಇದು. ಹಳಿಯ ಮಾವ. ಗಾಡಿ ಬಾಳ ಎಲ್ಲ ಆಂಧ್ರ ಗಾಡಿ ವಸ್ತು. ಹೌದಾ? ಎಲ್ಲ ಆಂಧ್ರ ಗಾಡಿ ವಸ್ತು. ತೇರು ಎಳ್ತಿದಾರ? ಹೋಗ್ತಾರೆ. ಹೋಯ್ತಂತೆ ತೇರು ಆಲ್ರೆಡಿ. ಹೋಯ್ತು ಈ ಕಡೆ ಬರ್ತದೆ ಮತ್ತೆ. ಹೋಗಿ ಗಡ ಬರ್ಬೇಕಲ್ಲ. ಅದೇ ಲೇಟ್ ಆಗ. ಆಮೇಲೆ ಕಳ್ತನ ಆಗುವ ಸಂಭವ ಜಾಸ್ತಿ ಇರ್ತದೆ. ಚೈನ್ ಸರ, ಮಾಂಗಲ್ಯ ಸರಗಳು ಅದರ ಕಡೆ. ಆಮೇಲೆ ವೆನಿಟಿ ಬ್ಯಾಗ್ಗಳನ್ನ ನೀವು ಭುಜಕ್ಕೆ ಹಾಕೊಂಡ ಮೇಲೆ ಹಿಂಭಾಗದಲ್ಲಿ ಇಟ್ಕೊಂತೀರಾ ಬೆನ್ನಿಗೆ. ಸೊ ಅದೇನಾಗುತ್ತೆ ಅಂದ್ರೆ ನಿಮ್ ಹಿಂದ್ಗಡೆ ಬಂದು ಬ್ಲೇಡ್ ಅಲ್ಲಿ ಕಟ್ ಮಾಡಿದ್ರು ಗೊತ್ತಾಗೋದಿಲ್ಲ. ಅದರಿಂದ ಬೆಲೆ ಬಾಳುವ ಆಭರಣಗಳು ಅವನ್ನೆಲ್ಲ ಕಳ್ಕೊಳ್ಳೋ ಅಂತ ಸಂದರ್ಭಗಳು ಇರ್ತದೆ. ಅದರಿಂದ ನೀವು ವೆನಿಟಿ ಬ್ಯಾಗ್ ಅನ್ನ ಹೆಗಲಿಗೆ ಹಾಕೊಂಡ್ರು ಮುಂಭಾಗದಲ್ಲೇ ಇಟ್ಕೊಳ್ಳಿ. ಮುಂಭಾಗದಲ್ಲಿ ಕೈಯಲ್ಲಿ ಹಿಂಗೆ ಇಟ್ಕೊಂಡ್ರೆ ಅವಾಗ ನಿಮಗೆ ಮೊಬೈಲ್ ನಿಮ್ಗೆ ಏನು ಗೊತ್ತಾಗ್ತದೆ. ಅದರಿಂದ ಯಾವುದೇ ರೀತಿ ಅವಘಡಗಳು ಸಂಭವಿಸೋದಿಲ್ಲ. ತಡಿ ಅವನು ತಡಿ. ಹಾ ನೆಕ್ಸ್ಟ್ ನೀನು. ಸೊ ಫ್ರೆಂಡ್ಸ್, ಬೆಳಿಗ್ಗೆ ಎಲ್ಲ ತೇರು ನೋಡ್ಕೊಂಬಂದ್ವಿ. ಸಂಜೆ ನಾವು ಮನೆಯಲ್ಲಿ ದೋಣಿ ತುಂಬಿಸ್ತೀವಿ. ಅದಕ್ಕೆ ನೈವೇದ್ಯ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಸೊ ದೋಣಿ ಏನಕ್ಕೆ ತುಂಬಿಸ್ತೀವಿ ಅಂದರೆ ದೇವ್ರು ಹೊತ್ತಿರ್ತಾರೆ, ಅವರನ್ನು ಮನೆ ಕರೆಸಿ ನಾವು ಮಾಡಿರೋ ನೈವೇದ್ಯನ ಅವ್ರಿಗೆ ಅರ್ಪಿಸಿ ಮನೇಲಿರೋರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇದನ್ನು ಮಾಡ್ತೀವಿ ನಾವು. ಅಲ್ಲಿ ಅಕ್ಕಿ ತೊಂಬರತ್ತೆ, ಅದ್ರಾಗ ಅಕ್ಕಿ ನಾನು ಕೈಗೆ ಭಾಳ
ನೀನು ಅಲ್ಲಿ ಇದು ಮಾಡಿ ಅದು ಇದು ತ್ರಿಶೂಲ ತಗೊಳಕ ತ್ರಿಶೂಲಕ್ಕೆ ಒಂದು ಕಟ್ಟ ಅಲ್ಲ ಗೋಪಿ ಇದನ್ನ ಅಕ್ಕಿನ ಅದ್ರಾಗ ಆ ಜೋಳಿಗೆ ಅದಾಗ ಅಲ್ಲಿ ಅದ್ರಾಗಲ್ಲ ಜೋಳಿಗೆ ಐತೆ ನೋಡಲ್ಲ ಲಾಸ್ಟ್ ಅದ್ರಾಗ ಅಷ್ಟು ಸುರು ಸುರು ಇದೆ ಎಲೆ ಅಡಿಕೆ ಅದ್ರ ಅದ್ರಾಗ ಇಡು ಜೋಳಿಗ್ಯಾಗ ಇಡು ಇದು ಟವಲ್ ಇದೆ ಈಗ ಟವಲ್ ಅದ್ರಾಗ ಪಪ್ಪಾಗ ಫೋನ್ ಮಾಡಿದಾರೆ ಜೋಡಿ ತುಂಬಿಸಕ್ಕೆ ಕೈ ಮುಗಿದು ಆಯ್ತಲ್ಲ ಐತೆ ತಗೊಳತ್ತೆ ಅಲ್ಲೇ ಐತೆ ಲೈಟ್ ತಗಚಿಲ್ಲ ಐತಿ ಕಾಲ್ ಬಿದ್ದು ಆಮೇಲೆ ಹಚ್ಬೇಕು ಭಂಡಾರ ಕಾಲ್ ಬೀಳ ಅಜ್ಜಿಗೂ ಕಾಲ್ ಬೀಳ ಹಂಗ ಅಜ್ಜಿಗೂ ಬೀಳು ಇಟ್ಟು ಬಿಡು ಭಂಡಾರ ಹಚ್ಕೊಂಡು ಹಂಗ ಕೈ ಮುಟ್ಟು ಕೈ ಮುಟ್ಟು ನಮಸ್ಕಾರ ಮಾಡೋ ಪೂಜೆ ಇರ್ಲಿ ಹಿಂಗ್ ಕೈ ಮುಟ್ಟ ಅಷ್ಟೇ ಅದು ತಲೆ ಹಿಂಗ ಮುಟ್ಟಿಸ್ಬೇಡ ತಲೆ ಖಾಲಿ ಮುಟ್ಟಿಸ್ಬೇಡ ಕೈ ಅಷ್ಟೇ ಆಯ್ತು ಕೊಟ್ಟ ಚಾಟಿ ಹೊಡ್ಕೊಂಡು ಹಾಯ್ 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 ರಂಜಿತಾ ಹೇಳ್ ರಾಕೇಶ್ ಹೆಂಗಿತ್ತು ತೇರು ಹರಿಹರೇಶ್ವರ ತೇರು? ಒಂದು ಹೊಸ ಎಕ್ಸ್ಪೀರಿಯನ್ಸು. ನಾನು ಈ ಥರ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಅದೇ ಥರ ಐತೆ. ಯಾವ ಥರ ಅನ್ಕೊಂಡಿದ್ದೆ ಯಾವ ಥರನೇ ಐತೆ. ಚೆನ್ನಾಗಾಗಿದೆ. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಬಂದಿದ್ದೀನಿ ಹರಿಹರ ಜಾತ್ರೆಗೆ. ಹಾಸ್ಪಿಟಾಲಿಟಿ ಎಲ್ಲ ಚೆನ್ನಾಗಿದೆ. ಅಳಿಯನಪ್ಪ ಹಳೆಯ ಮನೆಗೆ ಬಂದ್ರೆ ಹಾಸ್ಪಿಟಾಲಿಟಿ ಬಗ್ಗೆ ಎರಡು ಮಾತಿರಲ್ಲ. ಇರಲ್ಲ, ಬಟ್ ಆದರೂ ಹೇಳ್ಬೇಕಲ್ಲ, ನಮಗೆ ಅನಿಸಿತ್ತು.
ಚೆನ್ನಾಗಿದೆ, ಒಂಥರ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್. ಹ್ಯಾಪಿಯಾಗಿ ಜಾತ್ರೆ, ವೆರಿ ಪೀಸ್ಫುಲ್. ಜೈ ಹರಿಹರೇಶ್ವರ ಟೆಂಪಲ್.